ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ 10ನೇ ವಾರದ ಕಿಚ್ಚನ ಚಪ್ಪಾಳೆಗೆ ಯಾರು ಅರ್ಹರು ಮತ್ತು ಯಾರು ಸಿಕ್ಕಿರಬಹುದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಇದರಲ್ಲಿ ಕೇಳಿಬರೋ ಮೊದಲನೇ ಹೆಸರು ಅಂದ್ರೆ ಅದು ವೈಲ್ಡ್ ಕಾರ್ಡ್ ಸ್ಪರ್ಧೆ ಆದಂತಹ ಮಾತಿನ ಮಲ್ಲಿ ಚೈತ್ರ ಕುಂದಾಪುರ ಅವರು. ಕಳೆದ ಸೀಸನ್ 11ರಲ್ಲಿ ಟಾಸ್ಕ್ಗಳಲ್ಲಿ ಅವರು ತುಂಬಾ ಬೇಗ ಪ್ಯಾನಿಕ್ ಆಗೋರು, ಹಾಗಾಗಿ ಟಾಸ್ಕ್ಗಳಲ್ಲಿ ತುಂಬಾ ಸೋಲ್ತಾ ಇದ್ರು. ಮಾತುಗಳಲ್ಲಿ ಸೌಂಡ್ ಜಾಸ್ತಿ ಇರ್ತಾ ಇತ್ತೆ ಹೊರತು ಲಾಜಿಕ್ ಅನ್ನೋದು ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಕೆಲವು ಕಡೆ ಸುಳ್ಳು ಹೇಳಿ ಅದನ್ನ ಮುಚ್ಚಾಕೋಕೆ ವಿಷಯಗಳನ್ನ ಬೇರೆ ಕಡೆ ತಿರುಗಿಸೋರು. ಅವ್ರನ್ನ ಬಾಸ್ ಅಂತ ಕಿಚಾಯಿಸ್ತಾ ಇದ್ದ ರಜತ್ ಅವ್ರ ಜೊತೆ ಅವರ ಕೋಳಿ ಜಗಳಗಳು ಒಳ್ಳೆ ಮಜಾ ಕೊಡ್ತಾ ಇದ್ವು. ಹೀಗೆ ಪ್ರಖ್ಯಾತಿನೋ ಕುಖ್ಯಾತಿನೋ ಕಂಟೆಂಟ್ ಕೊಟ್ಟು TRP ವಿಚಾರದಲ್ಲಿ ಸೈ ಅಂತ ಅನಿಸ್ಕೊಂಡಿದ್ರು. ಆದ್ರೆ ಈ ಸೀಸನ್ಗೆ ಬಂದಿರೋ ಚೈತ್ರಗೂ ಕಳೆದ ಸೀಸನ್ ಚೈತ್ರಗೂ ಅಜಗಜ ಅಂತರ ವ್ಯತ್ಯಾಸ ಅಂತ ಅನ್ಬಹುದು. ಅವರಲ್ಲಿ ಈಗ ಒಂದು ಸ್ಟೆಬಿಲಿಟಿ ಕಾಣಿಸುತ್ತೆ, ಮಾತು ಮತ್ತು ನಡವಳಿಕೆಯಲ್ಲಿ ಒಂದು ಗಾಂಭೀರ್ಯತೆ, ತೂಕದ ಜೊತೆಗೆ ಒಳ್ಳೆ ಲಾಜಿಕ್ ಕೂಡ ಕಾಣಿಸ್ತಾ ಇದೆ. ಟಾಸ್ಕ್ ಇರಬಹುದು ಮತ್ತೆ ಇತರೆ ಸಂದರ್ಭಗಳಲ್ಲೂ ಇರಬಹುದು, ಎಲ್ಲೂ ಕೂಡ ಅವರು ಪ್ಯಾನಿಕ್ ಆದ ಹಾಗೆ ಕಾಣಿಸ್ತಾ ಇಲ್ಲ. ಅಲ್ಲಲ್ಲಿ ಅವರ ಕಾಮಿಡಿ ಕೂಡ ಹಿತಮಿತವಾಗಿದೆ. ಹಾಗಾಗಿ ಅವರು ತುಂಬಾ ಸ್ಟ್ರಾಂಗ್ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಈಗ ತೋರ್ತಾ ಇದ್ದಾರೆ. ಕೋಲ್ನಿಂದ ಬಾಲ್ ಹಿಡಿಯೋ ಟಾಸ್ ನಲ್ಲಿ ಒಳ್ಳೆ ಆಟ ಆಡಿದ್ರು. ಕೊನೆ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ಅವರು ಒಗಟು ಬಿಡಿಸಿ ಚೀಟಿಗಳನ್ನ ಹುಡುಕಿ ಚಾಕಚಕ್ಯತೆಯಿಂದ ಪೆಟ್ಟಿಗೆಯಿಂದ ಅಭಿನ ಅನ್ಲಾಕ್ ಮಾಡಿ ಸ್ಪಂದನಾ ಬಿಜೋಡಿಗೆ ಕ್ಯಾಪ್ಟನ್ಸಿ ಸಿಗೋ ಹಾಗೆ ಮಾಡಿದ್ದಂತೂ ನಿಜವಾಗ್ಲೂ ಅತ್ಯದ್ಭುತ. ಹಾಗಾಗಿ ವರದ ಕಿಚ್ಚನ ಚಪ್ಪಾಳೆ ಬಹುಪಾಲು ಚೈತ್ರ ಅವರಿಗೆ ಹೋಗೋ ಸಾಧ್ಯತೆ ಇದೆ. ಇವ್ರನ್ನ ಬಿಟ್ಟರೆ ಕಿಚ್ಚನ ಚಪ್ಪಾಳೆಗೆ ಅರ್ಹ ಸ್ಪರ್ಧಿ ಅಂದ್ರೆ ಅದು ಅಶ್ವಿನಿ ಗೌಡ ಅವರು. ಈ ಮುಂಚೆ ಹೇಳಿದ ಹಾಗೆ ಕಳೆದ 2 ವಾರಗಳಲ್ಲಿ ಇವರು ಬೇರೆದೇ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲರ ಜೊತೆ ಕಾರಣ ಇಲ್ಲದೆ ಕಿತ್ತಾಡೋದು ಸಂಪೂರ್ಣ ನಿಂತೋಗಿದೆ. ಹಳಿ ಇಲ್ಲದ ಹಾಗೆ ಆಡ್ತಿದ್ದ ಅವರ ಮಾತಿಗೆ ಕಡಿವಾಣ ಬಿದ್ದಿದೆ. ಒಂದು ಮೌನ ಗಾಂಭೀರ್ಯ ಅವರಲ್ಲಿ ಮನೆ ಮಾಡಿದೆ. ಎಲ್ಲಾ ಸಂದರ್ಭದಲ್ಲೂ ಅಳದು ತೂಗಿ ನಿರ್ಧಾರ ತಗೊಳ್ತಾ ಇದ್ದಾರೆ. ಮನಸ್ತಾಪ ಇದ್ದ ರಘು ಅವ್ರ ಜೊತೆಗೇನೆ ಇವರು ಜೋಡಿ ಆದರು. ಟಾಸ್ಕ್ಗಳಲ್ಲಿ ಅತ್ಯದ್ಭುತ ಪ್ರದರ್ಶನ ಕೊಟ್ಟರು. ಆದರೆ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಸ್ವಲ್ಪ ಕಿತಾಪತಿ ಮಾಡಿ ಚೈತ್ರ ಅವರ ಕಲರ್ ಇರೋ ಚೀಟಿನ ಎತ್ತಿಟ್ಕೊಂಡು ಕೊನೆಗೆ ಅದನ್ನು ವಾಪಸ್ ಮಾಡೋ ಥರ ನಾಟಕ ಆಡೋಕೆ ಹೋಗಿ ತಮ್ಮದೇ ಟ್ರ್ಯಾಕ್ ತಪ್ಪಿಸ್ಕೊಂಡು ಕ್ಯಾಪ್ಟನ್ಸಿ ಟಾಸ್ ಸೋತು ಸ್ವಲ್ಪ ತಮ್ಮ ದಾರಿನ ಈ ವಾರ ಹಾಳು ಮಾಡಿಕೊಂಡ್ರು ಅಂತ ಅನಿಸ್ತು. ಹಾಗಾಗಿ ಕೂದಲೆಳೆ ಅಂತರದಲ್ಲಿ ಇವರಿಗೆ ಕಿಚ್ಚನ ಚಪ್ಪಾಳೆ ಮಿಸ್ ಆಗೋ ಸಾಧ್ಯತೆ ಜಾಸ್ತಿ. ಇನ್ನುಳಿದಂತೆ ಈ ಸೀಸನ್ನ ಇಬ್ಬರು ಮುಖ್ಯ ಸದಸ್ಯರಿಗೆ ಕಿಚ್ಚನ ಚಪ್ಪಾಳೆ ಸಿಗೋ ಸಾಧ್ಯತೆ ಇಲ್ಲ. ಆದರೆ ಕಿಚ್ಚನಿಂದ ಒಂದು ದೊಡ್ಡ ಕ್ಲಾಸ್ ಅಂತೂ ಆಗಬೇಕಿದೆ. ಅದು ಯಾರು ಅಂದರೆ ಸೀಸನ್ನ ಟಾಪ್ 2 ನಲ್ಲಿರೋ ಗಿಲ್ಲಿ ಹಾಗೂ ರಕ್ಷಿತಾ ಅವರಿಗೆ. ಗಿಲ್ಲಿ ಕಳಪೆಗೆ ಆಯ್ಕೆ ಆಗೋ ಮುಂಚೆ ಅವರು ಚೈತ್ರ ಅವರಿಗೆ ಕಳೆದ ವಾರ ಅಜ್ಜಿ ಅಂತ ತಮಾಷೆ ಮಾಡಿದ ವಿಚಾರಕ್ಕೆ ಅವರು ನಡ್ಕೊಂಡ ರೀತಿ ಮತ್ತು ರಕ್ಷಿತಾ ಅವರಿಗೆ ಅವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇಂದ ನಾಮಿನೇಷನ್ಸ್ ಅಲ್ಲಿ ಸೂಕ್ತ ಕಾರಣಗಳನ್ನು ಕೊಡದೆ ತಮಗೆ ಸ್ಟ್ಯಾಂಡ್ ತಗೊಳ್ಳದೆ ಮಾಳುನ ಮುಂದೆ ಕಳಿಸೋಕೆ ಪ್ರಯತ್ನ ಪಡ್ತಾ ಇರೋದ್ರ ಬಗ್ಗೆ ಕಿಚ್ಚ ಅವರು ಸ್ವಲ್ಪ ಅವ್ರನ್ನ ಎಚ್ಚರಿಸಿ ಅವ್ರನ್ನ ಸರಿದಾರಿಗೆ ತರಲಿ ಅನ್ನೋದು ನಮ್ಮ ಆಶಯ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.